ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್. ಇದು ಆಹಾರವೇ ಆರೋಗ್ಯ. ನಾವು ತಿಂತಕ್ಕಂಥ ಆಹಾರದಲ್ಲೇ ನಮ್ಮ ಆರೋಗ್ಯ ಇದೆ ಅಂತ ಹೇಳ್ತಾ ಬರೀ ಇವತ್ತು ನಾನು ನಿಮಗೆ ತೋರಿಸ್ತಕ್ಕಂಥ ರೆಸಿಪಿ ಏನಂದ್ರೆ ಒಂದು ಸಾಂಬಾರ್ ರೆಸಿಪಿನ ತೊಗೊಂಡು ಬಂದಿ ನೋಡ್ರಿ. ಈ ಸಾಂಬಾರಿಗೆ ಯಾವುದೇ ರೀತಿ ಬೇಳೆ ಕಾಳು ಇಲ್ದ ಮಾಡೀನಿ ಅಂದ್ರೆ ನೀವು ನಂಬ್ತೀರಿ. ಹೌದು, ಇದು ಯಾವುದೇ ಬೇಳೆ ಕಾಳು ಉಪಯೋಗಿಸ್ಲಾರ್ದನ ಮಾಡಿ ನೋಡ್ರಿ. ಯಾಕಂದ್ರೆ ಕೆಲವೊಂದು ಸರಿ ನಮ್ಗೆ ಗಡ್ಬಡ್ ಒಳಗೆ ಏನು ಸಾಂಬಾರು ಮಾಡ್ಬೇಕಂತ ನೆನಪಾಗಲ್ಲ. ಆ ಟೈಮ್ ಒಳಗೆ ಈ ರೀತಿ ಖಾಲಿ ಒಂದು 4 ಟೊಮೊಟೊ ಇದ್ರೂ ಸಾಕು ನೋಡ್ರಿ, ಸಾರು ಆರಾಮಾಗಿ ಮಾಡ್ಬೋದು. ಇವತ್ತಿನ ರೆಸಿಪಿ ಈಸಿಯಾಗಿರುವಂಥ ಟೊಮೊಟೊ ಸಾರನ್ನ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಬರೀ ಏನೇನು ಬೇಕಂತ ಒಂದ್ಸರಿ ನೋಡ್ಕೊಂಡು ಬರೋಣ. ಮೊದ್ಲಿಗೆ ಇಲ್ಲಿ ನಾನು ಜವಾರಿ ಟಮಾಟಿ ತೊಗೊಂಡು ನೋಡ್ರಿ. ನಮ್ಮ ಮನೆಯೊಳಗೆ ಟಮಾಟಿ ಏನು ಸಾಂಬಾರು ಭಾಳ ಇಷ್ಟಪಡ್ತಾರಂತೇಳಿ ನಾನು ಇಲ್ಲಿ ಒಂದು 8 ಟೊಮೊಟೊ ತೊಗೊಂಡಿನಿ. ಅದಾದಮೇಲೆ ನಾನು ಒಣ ಮೆಣಸಿನ್ಕಾಯಿ ತೊಗೊಂಡಿನಿ ನೋಡ್ರಿ. ಇಲ್ಲಿ 2 ಥರ ಐತಿ, ಒಂದು ಬ್ಯಾಡಗಿಕಾಯಿ, ಇನ್ನೊಂದು ಕಾರ್ಗಾಯಿ ಅಂಥೇಳಿ. ಅದಾದಮೇಲೆ ಸ್ವಲ್ಪ ಜೀರಿಗೆ, 2 ಹಸಿಮೆಣಸಿನ್ಕಾಯಿ, 1 ಉಳ್ಳಾಗಡ್ಡಿನ ಉದ್ದಕ್ಕೆ ಕಟ್ ಮಾಡಿ ತೊಗೊಂಡೀನಿ. ಆಮೇಲೆ ಸ್ವಲ್ಪ ಕಾಳು ಮೆಣಸು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದು 5ರಿಂದ 6 ಬೆಳ್ಳುಳ್ಳಿ ನೋಡ್ರಿ. ಇಷ್ಟೇ, ಜಾಸ್ತಿ ಏನು ಬೇಕಾಗಲ್ಲ. ಟೊಮೊಟೊನ ಇವಾಗ ನಾವೇನೈತೆ ನೋಡ್ರಿ ಕಟ್ ಮಾಡಬೇಕಾಗತ್ತೆ. ಸೊ ಇವಾಗ ನಾನು ಟೊಮೊಟೊನ ಕಟ್ ಮಾಡಿ ತೊಗೊಂಡು ಬರ್ತೀನಿ. ನಾನಿಲ್ಲಿ ಟೊಮೊಟೊನ 2 ರೀತಿ ಕಟ್ ಮಾಡ್ಕೊಂಡೀನಿ ನೋಡ್ರಿ. ಒಂದು ದಪ್ಪಗೆ, ಒಂದು ಸಣ್ಣಗೆ ಅಂಥೇಳಿ. ಯಾಕೆ 2 ರೀತಿ ಕಟ್ ಮಾಡ್ಕೊಂಡೀನಿ ಅಂತೇಳಿ ನಿಮ್ಗೆ ಆಮೇಲೆ ನಾನು ತೋರಿಸ್ತೀನಿ. ಇಷ್ಟ ಆದ್ರೆ ರೆಡಿ ಆಗತ್ತೆ ನಮ್ಮ ಸಾಂಬಾರು ಏನೈತಲ್ಲ, ಮತ್ತು ಸೂಪರಾಗಿನೂ ಬರುತ್ತೆ ಇದು. ಸೊ ಬರೀ ಮೊದಲಿಗೆ ಇಲ್ಲಿ ನಾನು ಗ್ಯಾಸ್ನ ಆನ್ ಮಾಡ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡೀನಿ. ಪ್ಯಾನ್ ಬಿಸಿ ಆಗ್ತಿದ್ದಂಗೆನ 1 ಸ್ಪೂನ್ ಏನೈತೆ ನೋಡ್ರಿ ಎಣ್ಣೆನ ಹಾಕ್ಕೊಳತ್ತೀನಿ. ಹಾಕ್ಕೊಂಡ್ಬಿಟ್ಟು ಉಳ್ಳಾಗಡ್ಡಿ ಏನೈತೆ ನೋಡ್ರಿ ಹುರಿಬೇಕಾಗತ್ತೆ. ಸೊ ಉಳ್ಳಾಗಡ್ಡಿನ ಮೊದಲಿಗೆ ಹುರ್ಕೊಂಡು ಬಿಡೋಣ. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಏನೈತಲ್ಲ ಸಾಫ್ಟ್ ಆಗೋವರೆಗೂ ಹುರಿಬೇಕಾಗತ್ತೆ. ಸೊ ಮೊದಲಿಗೆ ಉಳ್ಳಾಗಡ್ಡಿ ಹುಡ್ಕೊಂಬರೋನು. ಅದ್ರೊಳಗೆ ಏನಂದ್ರೆ ಯಾರಾದರೂ ಬಾಯಿಗೆ ರುಚಿ ಇಲ್ಲ ಅಂತಾರೆ ನೋಡ್ರಿ, ನಾಲಿಗೆ ಕೆಟ್ಟೋಗೈತೆ ಅನ್ನೋರಿಗೆ ಈ ರೀತಿ ಏನಾದ್ರು ಸಾಂಬಾರು ಮಾಡಿಕೊಟ್ರೆ ಒಂದೇ ದಿನದೊಳಗೆ ಅವ್ರಿಗೆ ಏನೈತಲ್ಲ ನಾಲ್ಗೆ ರುಚಿ ವಾಪಸ್ ಬಂದುಬಿಡುತ್ತೆ. ಅದ್ರೊಳಗೆ ಜವಾರಿ ಟಮಾಟೆ ಏನಂದ್ರೆ ಸ್ವಲ್ಪ ಜಾಸ್ತಿನೇ ಹುಳಿ ಇರುತ್ತೆ, ಮತ್ತು ಟೇಸ್ಟು ಅಷ್ಟೇ ಇರುತ್ತೆ ನೋಡ್ರಿ. ಆ ಉಳ್ಳಾಗಡ್ಡಿ ಇಲ್ಲಿ ನೋಡ್ತಿರ್ಬೋದು ನೀವು, ನಾನು ಸೈಡಿಗೆ ವಾಪಸ್ ಏನೈತಿಲ್ಲ ಸೈಡಿಗೆ ತೆಗಿಯಲ್ಲ, ಅಲ್ಲೇ ಸೈಡ್ ಮಾಡ್ಕೊಂಡ್ಬಿಟ್ಟು ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸು, ಒಂದೆರಡು ಹಸಿಕಾಯಿ, ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಏನು ತೊಗೊಂಡೀನಿ ನೋಡ್ರಿ ಅದನ್ನು, ಮತ್ತು ಇವನ್ನ ಮೆಣಸಿನ್ಕಾಯಿ ನಾವು ಕಡ್ಡಿಕಾಯಿ ಅಂತೀವಿ, ಇದು ಬಂದು ಬ್ಯಾಡಗಿಕಾಯಿ. ಬ್ಯಾಡಗಿಕಾಯಿ ಹಾಕೋದ್ರಿಂತ ಕಲರ್ ಚಲೋ ಬರುತ್ತೆ ಮತ್ತು ಟೇಸ್ಟು ಚಲೋ ಕೊಡುತ್ತೆ ಅಂಥೇಳಿ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣಂತ. ಭಾಳ ಏನು ಫ್ರೈ ಮಾಡೋದು ಬೇಕಾಗಿಲ್ಲ, ಯಾಕಂದ್ರೆ ಟೊಮೊಟೊ ಜೊತೆ ಫ್ರೈ ಮಾಡುವಾಗ ಪೂರ್ತಿಯಾಗಿ ಅಲ್ಲಿ ನೋಡ್ರಿ ಫ್ರೈ ಆಗುತ್ತೆ. ಇದನ್ನು ನೋಡ್ರಿ ನಾನು ಯಾವುದನ್ನು ಇಲ್ಲ ಸಪ್ರೇಟ್ ಪ್ಲೇಟಿಗೆ ತೆಗಿಯಂಗಿಲ್ಲ, ಯಾಕಂದ್ರೆ ಅದು ಅಲ್ಲೇ ಬೇಯ್ತಿರುತ್ತೆ. ಇವಾಗ ನಾನು ದೊಡ್ಡದಾಗಿ ಏನು ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಟೊಮಾಟೊ ಏನೈತೆ ನೋಡ್ರಿ ಅದನ್ನು ಏನೈತಲ್ಲ ಪ್ಯಾನಿಗೆ ಹಾಕ್ಕೊಳತ್ತೀನಿ. ಈ ರೀತಿ ಟಮಾಟೊ ಏನು ಹಾಕ್ಕೊಂಡು ಟೊಮಾಟೊ ಕೂಡ ಏನೈತಲ್ಲ ಬೇಯಿಸ್ಬೇಕಾಗತ್ತೆ. ಎಷ್ಟೊತ್ತು ಬೇಯಿಸ್ಬೇಕಪ್ಪ ಅಂತಂದ್ರೆ ಭಾಳ ಹೊತ್ತೇನು ಬೇಕಾಗಂಗಿಲ್ಲ ನೋಡ್ರಿ, ಸ್ವಲ್ಪ, ಯಾಕಂದ್ರೆ ತವ ಬಿಸಿ ಇರುತ್ತೆ. ಟೊಮಾಟೊನ ಜಲ್ದಿ ಮೆತ್ತಗಾಗೋವರೆಗೂ ಬೇಯಿಸ್ಬೇಕು, ಸ್ವಲ್ಪ ಜಲ್ದಿನೇ ಮೆತ್ತಗಾಗ್ಬಿಡುತ್ತೆ. ಇದು ಒಂದು 2 ನಿಮಿಷ ಬೇಯಲಿ. ಇವಾಗ ನಾನು ಇದೇನೈತೆ ನೋಡ್ರಿ ಬೇಯಕ್ಕೆ ಇಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಟಮಾಟೆ ಏನು ಸಾಫ್ಟಾಗಿ ಇಲ್ಲಿ ಕಾಣಿಸುತ್ತೆ ಅನ್ಕೋತೀನಿ, ಎಷ್ಟು ಜಲ್ದಿ ಬೇಯ್ತು ಅಂತೇಳಿ. ಜವಾರಿ ಟಮಾಟೊ ಜಲ್ದಿನೇ ಬೇಯ್ತೈತೆ ನೋಡ್ರಿ, ಅದ್ರಾಗ ಇಷ್ಟ ಆದ್ರೆ ಸಾಕು. ಇವಾಗ ಇದು ಏನೈತಲ್ಲ ನಾನೊಂದು ಸೈಡಿಗೆ ಇಟ್ಕೊಂಡು ಬಿಡ್ತೀನಿ. ಇದು ಸ್ವಲ್ಪ ತಣ್ಣಗಾಗೋವರೆಗೂ ಏನೈತೆ ನೋಡ್ರಿ ಮಿಕ್ಸಿಗೆ ಹಾಕೋದು ಬೇಡ, ಇದು ಸ್ವಲ್ಪ ತಣ್ಣಗಾಗಲಿ. ಅದನ್ನ ಸೈಡಿಗೆ ಇಟ್ಬಿಟ್ಟು ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ನಾನು ಇಲ್ಲಿ ಒಂದು 2 ಸ್ಪೂನ್ ಎಣ್ಣೆನ ಹಾಕ್ಕೊಳತ್ತೀನಿ ನೋಡ್ರಿ ಒಗ್ಗರ್ನಿಗೆ. ಅದಾದಮೇಲೆ ಸಾಸಿವೆನ ಸೇರಿಸ್ಕೊಳತ್ತೀನಿ. ಸಾಸಿವೆ ಸಿಡಿತಿದ್ದಂಗನ ಜೀರಿಗೆ ಹಾಕ್ಕೊರಿ. ಜೀರಿಗೆ ಸಾಸಿವೆ ಸಿಡಿತಿದ್ದಂಗನ ಏನೈತಲ್ಲ ಒಗ್ಗರ್ನಿಗೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊರಿ. ಬೆಳ್ಳುಳ್ಳಿ ಸ್ವಲ್ಪ ನಾರ್ಮಲಾಗಿ ಸಾಂಬಾರಿಗೆ ಏನು ಮಾಡ್ತೀವಿ ನೋಡ್ರಿ, ಹಾಗಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಒಂಚೂರು ಏನೈತಲ್ಲ ಈ ರೀತಿ ಕೈ ಆಡಿಸ್ರಿ. ಇದಾದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ನಾನಿಲ್ಲಿ ಒಗ್ಗರ್ನಿಗೆ ಒಂದು 2 ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಒಣ ಮೆಣಸಿನ್ಕಾಯಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಿಷ್ಟು ಆದ್ರೆ ಒಗ್ಗರ್ನಿ ಏನೈತೆ ನೋಡ್ರಿ ರೆಡಿ ಆಯ್ತು ನಮ್ಮ ಸಾಂಬಾರಿಂದು. ಇವಾಗ ಆವಾಗಲೇ ನಾನು ಹೇಳಿದ್ನಲ್ಲ ಸಣ್ಣಾಗಿ ಒಂದು 2 ಟಮಾಟೆ ಎಕ್ಸ್ಟ್ರಾ ಕಟ್ ಮಾಡಿ ಇಟ್ಕೊಂಡಿದ್ದು ನೋಡ್ರಿ, ಅದನ್ನು ಇವಾಗ ಟೊಮೊಟೊ ಸಾರಿಗೆ ಈ ರೀತಿ ನಲ್ಲಿ ತಿನ್ನುವಾಗ ಸ್ವಲ್ಪ ಟೊಮೊಟೊ ಸಿಗ್ಬೇಕು ನೋಡ್ರಿ, ಅಂದ್ರೆ ಟೇಸ್ಟ್ ಆಗಿರುತ್ತೆ. ಹಾಗಾಗಿ ನಾನು ಪೂರ್ತಿಯಾಗಿ ಮಿಕ್ಸಿಗೆ ಹಾಕಿಲ್ಲ. ಈ ಟೊಮೊಟೊ ನೋಡ್ರಿ ಇವಾಗ ಸ್ವಲ್ಪ ಬೇಯಬೇಕಾಗತ್ತೆ. ಸೊ ಬೇಯಕ್ಕೆ ಮುಂಚೆನೇ ಏನೈತಿಲ್ಲ ಉಪ್ಪು ಮತ್ತು ಅರ್ಧ ಸ್ಪೂನ್ ಅರಿಶಿನ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊರಿ. ಇದಿಷ್ಟು ಆದಮೇಲೆ ಇವಾಗ ಇದು ಸ್ವಲ್ಪ ಏನೈತಲ್ಲ ಬೇಯಬೇಕಾಗತ್ತೆ. ಸೊ ಇದು ಬೇಯೋವರೆಗೂ ಏನೈತೆ ನೋಡ್ರಿ ಇದನ್ನು ಮುಚ್ಚಿ ಇಟ್ಬಿಡೋಣಂತ. ಒಂದು ಸೈಡಿಗೆ ಮುಚ್ಚಿಟ್ರೆ ಇದು ಬೇಯಲಿ, ಒಂದು 2 ನಿಮಿಷ ಬೇಯಬೇಕಾಗತ್ತೆ. ಬೇಯೋದ್ರೊಳಗೆ ಏನೈತೆ ನೋಡ್ರಿ ನಾನು ಆವಾಗಲೇ ಏನು ಹುರಿದಿಟ್ಟಿರೋಂಥ ಟೊಮಾಟೊನ ಇತ್ತಲ್ಲ ಅದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ ನಾನು ಮಿಕ್ಸಿ ಜಾರ್ನ ತೊಗೊಂಡು ಅದೇನು ಆವಾಗಲೇ ಹುರಿದು ಇಟ್ಕೊಂಡಿದ್ದು ನೋಡ್ರಿ ಅದು ಪೂರ್ತಿಯಾಗಿಲ್ಲ, ತಣ್ಣಗಾಗೈತಿ. ಇವಾಗ ಏನೈತಲ್ಲ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಂಬರ್ಬೇಕು ನೋಡ್ರಿ. ಒಂದು ರೌಂಡ್ ಏನೈತಲ್ಲ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನಾನು. ಪೇಸ್ಟ್ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ನೋಡ್ರಿ, ಇವಾಗ ಪೂರ್ತಿಯಾಗಿ ಏನೈತಲ್ಲ ಸಣ್ಣ ಆಗಿಬಿಟ್ಟೈತಿ. ಇಷ್ಟಾದ್ರೆ ಪೇಸ್ಟ್ ರೆಡಿ ಆಯಿತು. ಈ ಕಡೆ ಏನೈತಲ್ಲ ಕುದಿಯಾಕಿಟ್ಟಿರೋ ಟೊಮಾಟೊನ ಚೆಕ್ ಮಾಡೋಣ.
ಟೊಮೊಟೊ ಇಲ್ಲಿ ನಿಮಗೆ ಕಾಣಿಸ್ತೈತೆ ಅನ್ಕೋತೀನಿ ಪೂರ್ತಿ ಮೆತ್ತಗಾಗ್ಬಿಟ್ಟೈತಿ. ಅದು ಅಲ್ಲದೆ ಏನೈತಲ್ಲ ಆಯಿಲ್ ಎಲ್ಲ ಏನೈತೆ ನೋಡ್ರಿ ಬಿಟ್ಕೊಂಡು ಬಿಟ್ಟೈತಿ. ಯಾವಾಗ ಪೂರ್ತಿಯಾಗಿ ಬೇಯ್ತೈತಿ ನೋಡ್ರಿ ಅವಾಗ ಎಣ್ಣೆ ಎಲ್ಲ ಬಿಟ್ಕೊಂಡು ಬಿಡುತ್ತೆ. ಸೊ ಇದು ಕೂಡ ರೆಡಿ ಆಯ್ತು ನೋಡ್ರಿ. ಇವಾಗ ಏನೈತಲ್ಲ ರುಬ್ಬಿರೋ ಅಂತ ಏನು ಟೊಮೊಟೊ ಐತಲ್ಲ ಇದನ್ನ ಸೇರಿಸ್ಕೊಂಡು ಬಿಡೋಣ. ಈ ರೀತಿ ಟೊಮೊಟೊನ ಏನು ಸೇರಿಸ್ಕೊಂಡ ಮೇಲೆ ಏನೈತೆ ನೋಡ್ರಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆ ಮಿಕ್ಸಿ ಜಾರ್ ಒಳಗೆ ಏನೈತೆ ನೋಡ್ರಿ ಪೇಸ್ಟ್ ಅಂಟ್ಕೊಂಡಿರುತ್ತಲ್ಲ ಅದಕ್ಕೆ ಏನೈತಲ್ಲ ನೀರು ಹಾಕಿ ಚೆಂದಾಗಿ ಏನೈತಲ್ಲ ಸ್ವಲ್ಪ ತೊಳ್ಕೊಂಡ್ಬಿಟ್ಟು ನಿಮಗೆ ನೀರು ಎಷ್ಟು ಬೇಕಂತ ನೋಡಿಕೊಂಡು ಸೇರಿಸ್ಕೊರಿ. ತಿಳುವಾಗಿ ಟೊಮೊಟೊ ಸೇರ್ಬೇಕಾದ್ರೆ ಇನ್ನೂ ನೀರು ಸೇರಿಸ್ಕೋಬೋದು. ಬಟ್ ನಾನು ಇಲ್ಲಿ ಏನು ಸೇರಿಸ್ಕೊಂಡಿದ್ದು ನೋಡ್ತಿರ್ಬೋದು ನೀವು ಇಲ್ಲಿ. ಇಷ್ಟಾದ್ರೆ ಸಾಂಬಾರಿಗೆ ರೆಡಿ ಆಯ್ತು ನೋಡ್ರಿ. ಇದಾದ್ರೆ ಪರ್ಫೆಕ್ಟ್ ಆಯ್ತು. ಇವಾಗ ಇದನ್ನ ಏನೈತಲ್ಲ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗತ್ತೆ. ಕುದಿಸ್ಕೊಳ್ಳೋಕ್ಕಿಂತ ಮುಂಚೆಗೆ ಟೊಮೊಟೊ ಅಂದಮೇಲೆ ಹುಳಿ ಇರುತ್ತೆ ನೋಡ್ರಿ. ಹುಳಿ ಅಂದಮೇಲೆ ಸ್ವಲ್ಪ ಬೆಲ್ಲ ಬೇಕಾಗತ್ತೆ. ಒಂದು ಸ್ವಲ್ಪ ಬೆಲ್ಲ ಹಾಕಿ ಇವಾಗ ನಾನು ವಾಪಸ್ ಮುಚ್ಚಿ ಇಟ್ಬಿಡ್ತೀನಿ. ಭಾಳ ಏನು ಬೇಯಿಸ್ಬೇಕಾಗಲ್ಲ, 1 ನಿಮಿಷ ಬೇಯಿಸಿದ್ರೆ ಸಾಕು. ಆಲ್ಮೋಸ್ಟ್ ಇಲ್ಲಿ ನಿಮಗೆ ಕಾಣಿಸ್ತೈತೆ ಅನ್ಕೋತೀನಿ ಕುದಿಯಾಕತ್ತೈತೆ ನೋಡ್ರಿ. ಮಸ್ತ್ ಏನೈತಲ್ಲ ಇದು ಕೂಡ ಏನೈತಲ್ಲ ಸೈಡಿಗೆ ಎಣ್ಣೆನೂ ಬಿಡ್ತು. ಆಲ್ಮೋಸ್ಟ್ ರೆಡಿ ಐತಿ. ಇವಾಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ರೆ ನೋಡ್ರಿ ಟೊಮೊಟೊ ಸಾರು ಮಸ್ತಾಗಿ ರೆಡಿ ಆಯಿತು. ಇವಾಗ ನಾನು ಇದನ್ನು ಒಂದು ಬೌಲಿಗೆ ತೊಗೊಂಡ್ಬಿಡ್ತೀನಿ ನೋಡ್ರಿ. ಇದು ಜಲ್ದಿನೂ ಆಗುತ್ತೆ ಮತ್ತು ಟೇಸ್ಟೂ ಅಷ್ಟೇ ಇರುತ್ತೆ. ಮತ್ತು ಅದು ಅಲ್ಲದೆ ಒಂದು 2 ದಿನ ಆರಾಮ್ಸೆ ಏನು ತಿನ್ಬೋದು ನೋಡ್ರಿ. ಒಂದೇ ದಿನಕ್ಕೆ ಏನು ಹಾಳಾಗಲ್ಲ. ಅದ್ರೊಳಗೆ ಏನೈತಲ್ಲ ಯಾವ ಟೊಮೆಟೊನಾದರೂ ಯೂಸ್ ಮಾಡಿರಿ. ಬಟ್ ಜವಾರಿ ಟೊಮೆಟೊ ಏನಾದ್ರು ಸಿಕ್ಕರೆ ಈ ರೀತಿ ಏನೋ ಟೊಮೆಟೊ ಸಾಂಬಾರು ಮಾಡಿದ್ರೆ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಅನ್ಕೋತೀನಿ ನಾನು. ಯಾವ ಬೇಳೆ ಸಾರನ್ನು ಏನೈತಲ್ಲ ನೆನೆಸಂಗಿಲ್ಲ ನೋಡ್ರಿ. ಮತ್ತು ಇದು ಯಾವುದೋ ಬೇಳೆ ಸಾರಕ್ಕಿಂತ ಏನೂ ಕಮ್ಮಿ ಆಗಿರಂಗಿಲ್ಲ. ಮಸ್ತಾಗಿ ಟೇಸ್ಟಾಗಿ ಬರುತ್ತೆ. ಸೊ ಈ ಟೊಮೆಟೊ ಸಾಂಬಾರು ಏನಾದರೂ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಿಗೋಣ ನೆಕ್ಸ್ಟ್ ವಿಡಿಯೋ ಒಂದಿಗೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.